ವಾದಿರಾಜನನ್ನು ಎಳೆದುಕೊಂಡು ಬಂದು ಕಟ್ಟಿ ಹಾಕಿರಿ. ಈ ಜಮೀನ್ದಾರದ ವಂಶದ ಕುಡಿಯೇ ನೀನೆಂದು ಅವನ ಹುಲಿಯನ್ನ ಗರ್ಜಿಸಿ ನನ್ನನ್ನು ಅಲುಗಾಡಲು ಪ್ರಯತ್ನಿಸಿದೆಯಲ್ಲ. ಲೇ ಮರಿ ಮಳ್ಳ ಕುರಿ, ನಿನ್ನಂತ ನರಿ ಕೂಗಿಗೆಂದು ಬೆಟ್ಟ ಅಲ್ಲಾಡಲಂತ ತಿಳಿದುಕೋ. ಒಳ್ಳೆ ಮಾತಿನಿಂದ ನನ್ನ ಮಾತಿಗೆ ಒಪ್ಪಿಕೊಂಡು ನಿನ್ನ ಪ್ರಾಣ ಉಳಿಸಿಕೊಳ್ತೀವೋ, ನನ್ನೊಂದಿಗೆ ಹೋರಾಟ ಸಾಧಿಸಿ ನಿನ್ನ ಪ್ರಾಣ ಕಳೆದುಕೊಳ್ತೀವೋ. ಏ ಸಾಹುಕಾರ, ಈ ಹುಟ್ಟುವಾಗಲೇ ಸಾವನ್ನು ಬೆನ್ನಿಗೆ ಕಟ್ಟಿಕೊಂಡು ಬಂದಿರುವ ನನಗ ಪ್ರಾಣದ ಭೀತಿಯೇ ಇಲ್ಲ. ನಿನ್ನೊಂದಿಗೆ ಹೋರಾಟ ಮಾಡುವುದೇ ನನ್ನ ಗುರಿ. ಗುರಿ ಗುರಿ ಸಾಧಿಸಿದಂತ ನನ್ನ ಜೊತೆ ಅರಿಯದ ಆಹಾರ ಆಡಿದರೆ ತೆಗೆದುಕೊಳ್ಳದೆ ಬಿಡಲಾರೆ. ತೆಗೆದುಕೊಳ್ಳುತ್ತೇನೆಂದವರ ಸಿರ ಹರಿಯಲು ನರಹರಿಯಾಗಿ ಅವತರಿಸಿ ಬರ್ತಾನೆ ನನ್ನ ವೀರ ಪರಶುರಾಮ. ಅಂದಾಗ ನಿನ್ನಂತವನ ಬೆದರಿಕೆಗೆ ಎಂದು ಎದರಲಾರ ಈ ಶಿವರಾಜ. ನಿನ್ನೊಂದಿಗೆ ಹೋರಾಡಿ ನನ್ನ ಆಸ್ತಿನ ಪಡೆದುಕೊಳ್ಳುವುದೇ ನನ್ನ ಬಲವಾದ ಛಲ. ಸಾಧಿಸಿದಂತ ಬಂದ ನಿನ್ನಂತ ಎತ್ತ ನನ್ನ ಕುರಿಗಳು ಮಹಾರಾತ್ರಿ ಸಾಗರವನ್ನೇ ಕಟ್ಟು ಹಾಕಿರುವನು ಈ ವಾದಿರಾಜ. ವಾದಿರಾಜನ ಕುಡಿ ನಾನಾಗಿ ಪರಿಮಾಣ ಇಲ್ಲ ಕಾಸ್ತಿಯೊಳಗೆ ಅನ್ನಕ್ಕೆ ಗುರಿಯಾಗ ಬಲಗಳು ಮರ್ಯಾದಿಂದ ರೀಟರ್ಜನ್ ವಾಪಸ್ ತೆಗೆದುಕೊಂಡು ಇದೆಲ್ಲ ಆಸ್ತಿಗೆ ಸರಿ ಹಾಕಿ ಬಿಡು. ಪಾಪ ಇವನೊಬ್ಬ ನನ್ನ ಮಗ ಅಂತ ತಿಳಿದುಕೊಂಡು ಅದರಲ್ಲಿ 6 ಎಕರೆ ಜಮೀನನ್ನು ವಾಪಸ್ ಕೊಟ್ಟು ಬಿಡ್ತೀನಿ. ಸಾಧ್ಯವಿಲ್ಲ, ಸಾಧ್ಯವಿಲ್ಲ ಮಗನೇ. ಆಗ ಸಹಿಸಿಕೋ ಮಗನ ಈ ಜಮೀನ್ದಾರ ಅರ್ಥವನ್ನು. ಈ ನಿನ್ನ ಮೋಸದ ಹೊಡೆತಕ್ಕೆ ಎದರಿ ಆಸ್ತಿ ಬಿಡುವ ಬೇಕೂಪ ನಾನಲ್ಲ. ಈ ನಿನ್ನ ಚಾಟಿ ಏಟಿಗೆ ಲಾಠಿ ಪ್ರಹಾರ ಮಾಡಿ ಇಡೀ ನನ್ನ ದೇವನ್ನೇ ಲೂಟಿ ಮಾಡಿದರು. ಕೋಟ್ಯಾಧೀಶನ ಮಗನಾಗಿ ಸಾಯುತ್ತೇನೆ ವಿನವ ನಿನಗೆ ಎದರಿ ಸೈ ಹಾಕಿ ಷಂಡನಾಗಿ ಸಾಯಲಾರೆ. ಕನ್ನಡ ನಾಡಿಗೆ ಗೊಂಡು ಅಂತ ಹೇಳಿಕೊಡುವ ಈ ಪುಂಡನಿಗೆ ಪುಂಡನಂತ ಹಾರಾಡುವ ಪುಣ್ಯ. ಈ ವಾದಿರಾಜ ಮನಸ್ಸು ಮಾಡಿದರೆ ಆ 3 ಮುಖ ಬಳಸುವ ಚುಟ್ಟವನ್ನೇ ಗಟ್ಟಿಯಾಗಿ ಹಿಡಿದು ಅಟ್ಟಹಾಸದಿಂದ ಆಕ್ರೋಶದ ಬದುಕೋನು ಜಟ್ಟಿಂಗರಾಯ. ಅಂದಾಗ ನನಗೆ ಹೊರಪಡದಿಂದ ಹಾರಾಡುವ ನಿನ್ನ ಶಿವರದೇನ ಬಿಡಲಾರೆ. ಕಾಗಿದರ ಕೂಗಿ ಮರಣದ ರಾಗವನ್ನು ಆಡುತ್ತಿರುವ ಈ ಪೋಲಿ ಹುಡುಗನನ್ನು ಒದ್ದು ಈ ಬಾಂಡಿಗೆ ಸಹಿತ ಇವನನ್ನ ಒದ್ದು ಅತಿಕ್ರಮಣದಿಂದ ಬಾಂಡಿಗೆ ಸೈ ತೆಗೆದುಕೊಳ್ಳುವುದಷ್ಟೇ ಏಕೆ ಗಣಿ. 3 ಒಳದಂಡೆ ಆಸ್ತಿಯ ರಾಜವಂಶದ ಮುಕುಟಕ್ಕೆ ಕೈ ಹಾಕಿರುವ ನಾಡುದ ಹತ್ಯೆಗೊಂಡಿದೆ. ಆಸ್ತಿಗೆ ನಿಮ್ಮನ್ನು ಒಡೆಯನಾಗಿ ಮಾಡುತ್ತೇನೆ. ಬೇಗ ಎಣಿಕೆ ಹಾಕಿರಿ ನಿಮ್ಮ 3 ವೆಂಚಿನ. ಶಬ್ಬಾಸ್ ರಣತುಂಗ ಶಬ್ಬಾಸ್. ನನ್ನ ಬಲಗೆ ಬಂಡ ರಣತುಂಗನೆಂದರೆ ಹೀಗಿರಬೇಕು. ನಿನ್ನಂತೆ ಬರೀ ನೀ ರಣತುಂಗನಲ್ಲ, ಅಂದರೆ ಹೀಗಿರಬೇಕು ಶಿವ್ಯ. ನನ್ನ ಅಂಕಿ ಮಾತುವ ಏನಿದೆ ಗೊತ್ತಾ? ಒಂದು ಕೂಗಿದರೆ ತಲೆಬಾಗಿ ಶರಣು ಮಾಡುವುದು. 2 ಕೂಗಿದ್ರಪ್ಪ ದಣಿ. ನಾ ಹೇಳೋದಕ್ಕೆ ಸರಿಯಾಗಿ ಉತ್ತರ ಕೊಟ್ಟು ಒಪ್ಪಿಕೊಳ್ಳುವುದು. 3ನೇ ಎಂಕಿ ಕೂಗಿದರೆ ಮರಣದ ವಾರ್ತವನ್ನೇ ಕರೆಯುವುದು. ಶಿವ್ಯ ಹಾಕೋ ಸೈನ. ಶಿವ್ಯ ಹಾಕೋ ಸೈನ. ಅದು ನಿನ್ನ ಜನ್ಮದಲ್ಲಿ ಸಾಧ್ಯವಿಲ್ಲ. ಸಾಧ್ಯವಿಲ್ಲ ಮಗನೇ. ಇನ್ನು 3ನೇದಾಗಿ ಮುಕ್ತಾಯ ಮಾಡಿಕೊ. ಅಮ್ಮ ಎಂತ ನರಕುರಿಗಳಿಗೆ ಎಂದು ಕಮ್ಮಿ ಮಾಡಿದವನಲ್ಲ ಈ ರಣತುಂಗ.
ರಾಕ್ಷಸ ಎತ್ತ ಮಾತು ಬಿದ್ದರನ್ನೇ ಕತ್ತನ್ನು ತೆಗೆದ ಕೆಲಸದ ಏಸಿಗೆ ತಿನ್ನುವ ನಾಯಿ ನೀನು. ಇಷ್ಟೆಲ್ಲ ಅನ್ಯಾಯಕ್ಕೆ ನನ್ನ ಪ್ರಾಣ ತೆಗೆದು ಕಬ್ಬಿನಿಂದ ಉಪ್ಪಿ ಮೆರೆಯುವ ನಿಮ್ಮ ಉಸಿರನ್ನೇ ಹಸಿ ರಕ್ತ ಕುಡಿಯಲು ಬರುತ್ತದೆ ನನ್ನ ಪರಶುರಾಮ. ಆ ಸೀತಾ ರಣತುಂಗ, ಈಗ ಮುಂದೇನು ಮಾಡುವುದು? ನೋಡಿ ಬಾಸ್, ನೀವು ಹೇಳಿದ ಪ್ರಕಾರ ಇವನ ಕೊಲೆ ಮಾಡಿದ್ದಾಯ್ತು. ಈಗ ಮುಂದೇನು ಮಾಡಬೇಕು ನೀವೇ ಹೇಳಲು. ಈ ಶಿವರಾಜನ ಶವ ದಬ 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 ಏಳು ಕೇಳೋರ್ನಂಗ ಕೊಲೆ ಮಾಡಿ ಇಟ್ಬಿಟ್ರಿ. ಏನ್ ಮಾಡೋದು ಮಾಡಿ ಪ್ರಾಣ ಹಾಕ್ರಿ. ಅಂದರೆ ಏನಿಲ್ಲ, ನಾಳೆ ಉದಯ ಕಾಲಕ್ಕೆ ಅವತ್ತಿಂದಲೂ ಬಂದಿರುವ ಆ ಪರಶುರಾಮನ ಮೇಲೆ ಹಾಕಿರ ತ್ರೀಯಪ್ಪ ಧ್ವನಿ. ಲಕ್ಷ್ಮೀಪತಿ, ಆ ನಂತರ ಏನಿಲ್ಲ, ಇವನೇ ಕೊಲೆಗೆ ಕಾರಣ ಅಂತ ನಾನು ಹೋಗಿ ಆ ಪೊಲೀಸರು ಕರ್ಕೊಂಡ್ ನೀನ್ ಹೇಳ್ಬಿಡು. ಇದು ನಾಳೆ ಬೆಳಗ್ಗೆ ಹಿಡಿಬೇಕಾ ಮತ್ತೆ. ಗುಡ್ ಐಡಿಯಾ. ಈ ಕೆಲಸ ಬೇಗ ನಡೆಯಲಿ. ಈ ಶಿವರಾಜನ ಶವವನ್ನು ಎತ್ತಿ ಒಳಗ ಬೀಸಾಕರಿ. ಹಾಕು ಬಿಡ, ನೀನ್ ನೋಡು, ನೀನು ಒಂದು ಕೊಲೆ ಮಾಡೋಕ್ಕಿಂತ ಹೋಗು, ನಾವು ಗೊತ್ತಾಕ್ಯಂತ ಹೋಗ್ತೀವಿ. ಹನುಮ ಚಾಮರಾಪುರ 1001 ಅಶಕಪ್ಪ ಅವರ. ಹಲೋ ಪಲ್ಲವಿ, ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಒಳ್ಳೆ ಚೆನ್ನಾಗಿದ್ದೇನೆ. ಅದು ಇರಲ್ಲ, ಯಾಕೋ ಅರ್ಜೆಂಟ್ ಬರ್ಲಿಕ್ಕೆ ಇದ್ರಲ್ಲ, ಯಾಕೆ? ಯಾಕೆ ಅಂತ ಕೇಳ್ತಾ ಇದ್ದಿಲ್ಲ. ಗಾಂಧರ ರೀತಿಯ ಮದುವೆಯಾಗಿ ಅನೇಕ ದಿನಗಳು ಕಳೆದು ಹೋದವು. ಆದ್ರೆ ಇನ್ನು ನಿಮ್ಮ ಮನೆ ಸೊಸೆ ಅಂತ ತುಂಬಿಸ್ಬೋದು ಯಾವಾಗ? ಅದು ನಮ್ಮಿಬ್ಬರ ಮೈಮನ ಒಂದಾಗಿರುವಾಗ ತನುಮನು ಎಂಬ ಬಾಚಾರಣಿ ಉದಯ ಕಾಲಕ್ಕೆ ಪಕ್ವವಾಗಿ ನರನಾಡಿಯಲ್ಲಿ ಅಂದು ಶಿವನ ಸನ್ನಿಧಿಯಲ್ಲಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ನೊಂದಾಗಲೇ ನಾಳೆ ನಮ್ಮ ಮನೆಗೆ ಬಂದು ಬಿಡಿ. ನೀವು ಈ ರೀತಿ ಕೈಯಲ್ಲಿ ಕೊಡ್ಲಿ ಇಟ್ಕೊಂಡು ಈ ರೀತಿ ಮಾತಾಡ್ತಿದ್ರಲ್ಲ, ಈ ನಿಮ್ಮ ಮಾತು ನಿಜಾನ? ನಿಜ, ಆದರೆ ನಮ್ಮ ಆಸೆ ಆಕಾಂಕ್ಷೆಗಳು ಯಾವಾಗ ಪೂರ್ತಿ ಆಗುತ್ತೋ ಗೊತ್ತಿಲ್ಲ. ನಾನು ಕಾಲೇಜು ಬಿಟ್ಟ ನಂತರ ಧಾರಣ ಮಾಡ್ತೇನೆ. ನೀನೇನು ತಪ್ಪು ತಿಳಿದುಕೊಳ್ಳಬೇಡ. ಆಗ ಅಲ್ಲಿ ನೋಡು, ಎಲ್ಲಿ? ಯಾರ ಕಡೆ? ಆ ಅಕ್ಕಿ ಹೇಗೆ ಒಂದು ಕೊಂದು ಚುಂಬನ ಕೊಡ್ತಾವ ನೋಡು. ಅವನ ಹಾಗೆ ಚುಮ್ಮಿಸುವ ಆಸೆನ? ಹೌದು, ಮತ್ತೆ ಹಾಗೆ ಆಗಲ್ಲ. I love you. I love you. ಹೃದಯವಳ್ಳು ದೇಗುಲ ಪ್ರೀತಿಯೇ ದೇವರು. ಹೃದಯವಳ್ಳು ದೇಗುಲ ಪ್ರೀತಿಯೇ ದೇವರು. ಕಾಯ ವಾಚ ಮನಸ ಆರಾಧಿಸು. ಕಾಯ ವಾಚ ಮನಸ ಆರಾಧಿಸು. ಓ ಪ್ರೇಮಿಯೇ, ಬಾ ಪ್ರೇಮಿಯೇ, ಓ ಪ್ರೇಮಿಯೇ, I love you, I love you. I love you.
ಚಂದ್ರಮನಗಿದರು ಆಕಾಶವು ಬೆಳಗಬಲ್ಲದೆ ಚಂದ್ರನಿಲ್ಲದೆ ಯಾರ ನೆಗೆಯು ಕಂಡರು ನಿನ್ನ ನೆಗೆಯ ಹುಡುಕಾಟ ನನ್ನ ಕಣ್ಣಲೇ ನಿನ್ನ ಬಿಂಬವೇ ನನ್ನ ನೆರೆಡಲೇ ನಿಲ್ಲದೆ ಛಾಯೆ ನೀನಿದು ಮಾಯೆ ಪಲ್ಲವಿ ಮಾಯೆ ಓ ಪ್ರೇಮಿಗೆ ಬಾ ಪ್ರೇಮಿಗೆ ಓ ಲಾ 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 ಲಾ. ಆ ಪರಶು ನಾನಿನ್ನು ಬರ್ಲೆ ಪ್ರೇಮ ಲೋಕೋದಿಲ್ಲವೇ ಇನ್ನೊಂದು ಆಡೋದ್ರ ಆಡ ಬರೋದೇ ನಮಗೆ ಭೂಮಿ ನೀನದರಿ ರವಿಯು ನಾನಾಗುದಿ ಸುರಿಭೂಮಿ ನೀನದರಿ ರವಿಯು ನಾನಾಗುದಿ ಹೃದಯ ಗೀತೆ ಪ್ರೇಮ ಕವಿತೆ ಹೃದಯ ಗೀತೆ ಪ್ರೇಮ ಕವಿತೆ ಆಡೋಣ ಹಂಸ ಗೀತೆ ಹಾಡೋಣ ಹಂಸ ಗೀತೆ I love you. ಮೇಘದಲ್ಲಿ ರಂಗು ಚೆಲ್ಲಿ ಗಾಳಿಯಲ್ಲಿ ಗಂಧ ಚೆಲ್ಲಿ
ಮೇಘದಲ್ಲಿ ರಂಗು ಚೆಲ್ಲಿ ಗಾಳಿಯಲ್ಲಿ ಗಂಧ ಚೆಲ್ಲಿ ಚೈತ್ರದ ಕೊಂಗಿಲೆ ಕುಡಿಬಾನವಿಲೆ ಚೈತ್ರದ ಕೊಂಗಿಲೆ ಕುಡಿಬಾನವಿಲೆ ಹಾಡೋಣ ಗೀತೆ ಹಾಡೋಣ ಹಂಸ ಗೀತೆ ಪರಶು ನಾನಿನ್ನು ಬರ್ಲ. ಇದೇನು ಇದು ಯಾವ ಶವ? ಹೀಗೆ ಸಿದ್ಧ ಶಿವರಾಜ ಏನಪ್ಪ ಇದು ನಿನ್ನ ಪರಿಸ್ಥಿತಿ? ಯಾವಪ್ಪ ಬೀದಿನ ಕೊಲೆ ಮಾಡಿರುವನು? ಅಯ್ಯೋ ತುರುವಿಡಿ, ಕೊನೆಗಿರುವನನ್ನು ನಿನ್ನ ಕಾಲಕ್ಕೆ ತಿಳಿಸಿ ಬಂದು ಬಿಟ್ಟೆಯ. ದಿಟ್ಟನಾದ ಶಿವರಾಜ ಪಟ್ಟದ ರಾಜನಾಗುತ್ತಾನೆಂದು ನೆನಪಿದ ನನ್ನ ಕನಸು ಕೊನೆಗೆ ನನ್ನ ಸಾಗಿ ಹೋಗಿದೆ. ನನ್ನ ತಮ್ಮ ಶಿವು ಎಲ್ಲೆಂದು ಬಂದು ನನ್ನ ಹತ್ತಿಗೆ ಸೇರಿದರೆ ಏನು ನಾನು ನೋಡಿ. ಎಲ್ಲ ಮಾತಾಪಿತರೊಂದಿಗೆ ಎಲ್ಲ ಸರ್ವಾಂಗಿಯನ್ನು ಕಳೆದುಕೊಂಡು ಕೊನೆಗೂ ನಿನ್ನ ಪ್ರಾಣವನ್ನು ಕಳೆದುಕೊಂಡು ಬಿಟ್ಟೆಯ. ನಿನ್ನ ಹಳೆಯ ವಾದವನ್ನು ಇನ್ಯಾರಿಗೆ ಬರೆದಿರಿ, ಇನ್ಯಾರಿಗೆ ಬರೆದಿರಿ. ಇವರ ನೋಡಿ ಸರ್, ನನ್ನ ಮಗ ಶಿವರಾಜನ ಕೊಲೆ ಮಾಡ್ತಾ ಬಂದ ಬೇಗ ಅರೆಸ್ಟ್ ಮಾಡ್ರಿ ಇವನನ್ನು. ಯಾರನ್ನ ಅರೆಸ್ಟ್ ಮಾಡಬೇಕ ಬಂದಿದೆಯೋ ಕಳ್ಳ ಸೌಕಾರ? ನಿನ್ನನ್ನು ಯಾವ ಕಾರಣಕ್ಕಾಗಿ? ನನ್ನ ಮಗ ಶಿವರಾಜನ ಕೊಲೆ ಮಾಡಿದ ಕಾರಣಕ್ಕಾಗಿ. ನಿನ್ನ ಮಗ ಶಿವರಾಜನನ್ನು ನಾನೇ ಕೊಲೆ ಮಾಡಿತು ಅಂತ ಹೇಳಲಿಕ್ಕೆ ಸಾಕ್ಷಿ ಏನಿದೆಯೋ ನಿನ್ನಲ್ಲಿ? ಕೇವಲ ಒಂದೇ ಸಾಕ್ಷಿ, ಅದನ್ನು ನಾನು ಹೇಳ್ತೇನೆ. ನಿನ್ನ ತಂದೆಯ ರಕ್ತಕ್ಕೆ ಹುಟ್ಟಿಲ್ಲಂತ ಕಾಣುತ್ತದೆ. ಮುಚ್ಚು ಬಾಯಿ ಬದ್ಮಾಸ್. ಆಸ್ತಿ ಆಸಕ್ಕಾಗಿ 20 ವರ್ಷಗಳ ಹಿಂದೆ ಸಂಚು ಹಾಕಿ ಈ ಎತ್ತ ಮಗನನ್ನು ಕೊಲೆ ಮಾಡಿದ ಕಟ್ಟು ಕಾನೀನು. ಇಂಥ ವಟ ವೇಷಧಾರಿಗೆ ಈ ಕಲ್ಲನನ್ನು ಮಠಗೊಳಿಸಿ ಈ ಪರಶುರಾಮನ ಮೇಲೆ ಅಪವಾದವನ್ನು ಹಾಕಿ ನನ್ನ ಅರೆಸ್ಟ್ ಮಾಡಲಿಕ್ಕೆ ಬಂದಿದೆಯೇನೋ ನೀನೀಗ ಸತ್ಯ ಬಗಳದಿದ್ದರೆ ಈ ಶಿವರಾಜನ ಅಂತಿಮ ಯಾತ್ರೆ ಜೊತೆ ನಿನ್ನ ಅಂತಿಮ ಯಾತ್ರೆ ಆಗುವುದು ಖಂಡಿತ. ಏನೋ ಇನ್ಸ್ಪೆಕ್ಟರ್, ಈ ಭಾಗದ ಒಬ್ಬ ಲ್ಯಾಂಡ್ ಲಾರ್ಡ್ ವ್ಯಕ್ತಿಗೆ ಆರೋಪಿ ಈ ರೀತಿ ಉತ್ಕಳದಿಂದ ಮಾತನಾಡಿದರು. ಏನೋ ಕಿಲಾಡಿ, ಈ ಪೊಲೀಸ್ ಅಧಿಕಾರಿ ಎದುರುಗಡೆನೆ ಈ ರೀತಿ ಮಾತನಾಡುತ್ತಿದೆಯಲ್ಲ, ಬಿಸಿ ಅರೆಸ್ಟ್ ಮಾಡಿವೆ ನಾನು. ನನ್ನ ತಮ್ಮ ಏನು ತಪ್ಪು ಮಾಡಿದ್ದಾನೆ ಅಂತ ಅರೆಸ್ಟ್ ಮಾಡಿದ್ರಿ ಇವರ. ನಿನ್ನ ತಮ್ಮ ಏನು ಮಾಡಿದ್ದಾನ? ಎಲ್ಲ ಆಸ್ತಿಯನ್ನ ತಾನ ಹೊಡೆಬೇಕಂತ ಪ್ಲಾನ್ ಹಾಕಿ ನನ್ನ ಮಗ ಶಿವರಾಜನ ಕೊಲೆ ಮಾಡಿದ್ದಾನೆ. ಶ್ರೀಮಂತರೇ,
ಅಣ್ಣ, ಈ ಜಗದ ನೀತಿಯನ್ನು ನೋಡಿ ನ್ಯಾಯ ದೇವತೆ ತನ್ನ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡಿರುವಾಗ ನಾನು ಯಾವುದು ಸತ್ಯ ಬಂದು ಹೇಳಲಣ್ಣ. ಹೌದಪ್ಪ, ಹೌದು ಸಾವುಕಾರರೇ, ಈ ಕೊಲೆ ನನ್ನ ತಮ್ಮ ಮಾಡಿಲ್ಲ. ನಿನ್ನ ಕಾಲಿಗೆ ಬೀಳ್ತೇನೆ, ಬಿಟ್ಟು ಬಿಡಿ. ಏ ಸಾವುಕಾರ! ನನ್ನ ಕಣ್ಣೆದುರಿಗೆ ನನ್ನ ಅಣ್ಣನನ್ನು ಮತ್ತು ಕೊಡುವ ಎಂದಿಯ ಮಗನೇ, ನಿನ್ನ ರಕ್ತ ಕುಡಿಯಲಾರೆ ಬಿಡಲಾರೆ. ರಕ್ತ ಹೇ ಕುದುಕು ನೀರಿಗೆ ಜೊತೆ ಗತಿ ಇಲ್ಲದೆ ನೀನು ನಾ ಕಪ್ಪಲಲ್ಲೇ ಸಾಯಲು ಹೊರಟಿರುವ ನೀನು ನಿನಗೆ ನಿನ್ನ ಭಕ್ತಲೇ ನನ್ನ ರಕ್ತ ಬಿಡುವ ಗಂಡು ಗಂಡು ಅಂತ ಹೇಳಿಕೊಡೋ ಗಂಡು ಸ್ಥಾನ ನಿನ್ನಲ್ಲಿದ್ದರೆ ಜೈಲಿನಿಂದ ಮರಳಿ ಬಾ, ನೋಡಿಕೊಳ್ಳೋಣ. ಏ ಸಾವುಕಾರ, ನೀನು ಕಳಿಸುವ ಒಂದು ಜಲೆ ಕಲೆ ಶ್ರೀಮಂತವಾಗಿ ನನ್ನ ಸಣ್ಣ ಗಲ್ಲಿಗೇರಿಸಿದರು ನನ್ನ ಈ ಬೆನ್ನಿಂದ ಸತ್ಯವನ್ನು ಗಿತ್ತರಿ ಆ ಜಾಲನೆ ಒತ್ತು ಮುರಿದು ಹೊರ ಬಂದ ನಂತರ ನಿನ್ನನ್ನು ನಮ್ಮೂರ ಅರಕ್ಕೆ ಕಾಣದಂತ ನಮ್ಮೂರ ದುರ್ಗವ್ವನ ಗುಡಿ ಮುಂದ ಓಡಾಡಿ ಕಡಿಯದಿದ್ದರೆ ನಾನು 8 ಊರಿಗಳ ಗಂಡ ಸಣ್ಣ ಶ್ರೀಮಂತರಿಗೆ ಮಿಂಡ. ಅನಿಕರೇ, ನಿಮ್ಮ ಹಣದಿಂದಲೇ ಓದಿಸಿ ದೊಡ್ಡವನನ್ನಾಗಿ ಮಾಡಿ ಇವನನ್ನು ಕೊಲ್ಲಬೇಡಿ. ನಿಮ್ಮ ಕಾಲಿಗೆ ಅಣ್ಣ, ಸರಿಯದ್ದಕ್ಕೆ ಆಸ್ತಿ ಆಸಕ್ತಾಗಿ ಎತ್ತ ಮಗನನ್ನು ಕೊಲೆ ಮಾಡಿದ ಪಾಪ ಕಾಲಿಗೆ ಬೀಳಬಾರದನ್ನ. ಸರಿಯದ್ದಕ್ಕೆ ಅವನ ಪಾಪದ ಮರ್ಯ ನನಗಿರ. ಸಾಹೇಬ್ ಹಿಡಿದ್ರೆ ಹಿಡೀರಿ, ಯಾರನ್ನ ಕೊಡಂತ ಕೊಡ್ಗಿಡ್ದಂಗ ಕೊಡ್ಲಂಗಿಟ್ಟ ನಾವು ಆಸ್ಪತ್ರೆಯಲ್ಲಿ ಮಗನೊಂದಿಗೆ ನಿನ್ನ ಅತ್ತಿಯನ್ನು ಕಟ್ಟಿಕೊಂಡು ನಾನೀಗ ನಿನ್ನನ್ನು ಕರೆದುಕೊಂಡು ನಾನು ಹೇಗೆ ಬದುಕಲಿ ಪರಶು, ನಾನು ಹೇಗೆ ನನ್ನ ತಮ್ಮ ಶಿವರಾಜ ಪರಶುರಾಮ ಎಲ್ಲೆಂದು ಕೇಳಿದರೆ ಅವನಿಗೆ ನಂದು ಹೇಳಲಿ ನಾನು ಅವನಿಗೆ. ಹಳಬೇಡಣ್ಣ, ಹಳಬೇಡ. ಸತ್ಯ ಸತ್ಯವನ್ನು ತೂಗಿ ನೋಡಲಕ್ಕೆ ಶ್ರೀಕೃಷ್ಣ ಪರಮಾತ್ಮನೇ ಈ ಕಲಿಗೆ ಅವತರಿಸಿ ಬಂದಿದೆ. ಅವನಿಗೆ ನಮ್ಮ ಚರಿತ್ರೆ ತಿಳಿಯುವುದು ದೊಡ್ಡ ಮಾತಲ್ಲಣ್ಣ, ಆದರೆ ಒಂದು ಮಾತಣ್ಣ, ಏನಪ್ಪ ಅದು? ಇದೇ ಶ್ರೀಮಂತರಾದ ಮಗನ ಪಲ್ಲವಿಯನ್ನು ತಾಳಿ ಕಟ್ಟಿ ನನ್ನ ಮಡದಿಯನ್ನು ಸ್ವೀಕರಿಸಿಕೊಂಡಿದ್ದೇನೆ. ಇವತ್ತು ನಮ್ಮ ಮನೆಗೆ ಸೊಸೆಯಾಗಿ ಬರ್ತಾಳೆ, ಅವಳನ್ನು ನಿನ್ನ ಎತ್ತ ಮಗಳಂತೆ ನೋಡಿಕೊಳ್ಳಬೇಕು. ಈ ಮಾತು ತಪ್ಪದೆ ನಡೆಸುತ್ತೇನಪ್ಪ. ನಿನ್ನ ಸಂತೋಷವೇ ನನ್ನ ಸಂತೋಷ. ನನ್ನ ಮಗಳೇ ತಾಳಿ ಕಟ್ಟಿದಲೇ ಮಗನೇ, ಅದನ್ನು ನಿಮ್ಮ ಮಗಳನ್ನು ಕೇಳಿಕೊ. ನಾನು ನಿನ್ನ ಕಥೆ ಮುಗಿಸಲೇ ಬಿಡಲ್ಲ. ನಿಲ್ಲಿಸಿ. ಅದನ್ನು ನಾನು ಹೇಳ್ತೇನೆ, ಬನ್ನಿ ಹೀಗೆ ಇದಕ್ಕೆ ಒಪ್ಪಿಕೊಂಡು ಬಿಡಿ. ಗುಡ್, ವೆರಿ ಗುಡ್. ಇವನ ಮಾತಿನಂತೆ ನನ್ನ ಮಗಳ ಮನಸ್ಸಿನಲ್ಲಿ ಅಂದಾಗಲೇ ನನ್ನ ಕೆಲಸ ಸಾಧಿಸುತ್ತದೆ. ಇನ್ಸ್ಪೆಕ್ಟರ್, ಹಾಗೆ ನೋಡ್ತಾ ನಿಂತಿದೆಯಾ? ಕೊಂಡು ಹೋಗೋ ಇವನನ್ನು. ಲೇ ಸಾವುಕಾರ, ವಾದಿರಾಜ, ತ್ಯಾಗರಾಜ, ರಣತುಂಗ, ಲಕ್ಷ್ಮೀಕಾಂತ, ಈ ಪರಶುರಾಮ ಜೈಲಿಗೆ ಹೋಗ್ತೀನಿ ಎಂದು ತಿಳಿದು ನಿಮ್ಮ ಕಿವಿ ಮಾತೇನಾದರೂ ನನ್ನ ಮನೆತನಕ್ಕೆ ಕಚ್ಚಿದ್ದಾರೆ. ನಾನು ಜೈಲಿನಿಂದ ಬಿಡುಗಡೆಯಾಗಿ ಬಂದ ನಂತರ ನಿಮ್ಮನ್ನು ನಮ್ಮೂರ ಅರಕ್ಕೆ ಕೊಂಡದಂತ ಊರಾಗ ಓಡಾಡಿಸಿ ಕಡಿದು ಕುಡಿದು ಬರುವ ರಕ್ತದಿಂದ ಈ ನಾಡಿನ ಗರತಿಯರ ಪಾದ ತೊಳೆಯದಿದ್ದರೆ ನಾನು 8 ಊರಿಗಳ ಕಂಡ ಚಂಡ ಶ್ರೀಮಂತರಿಗೆ ಮೆಟ್ಟ ಎಂಡ ಪರಶುರಾಮನೇ ಅಲ್ಲ ಬರುತ್ತೇನೆ. ಹೋಗಲೇ ಹೋಗು, ಎಂದು ತಿರುಗಿ ಬರಲು ನಾನು ಎಂದು ಅವಕಾಶ ಕೊಡುವುದಿಲ್ಲ. ಹಾಗಂತ ಇವರಿಗೆ 1 ಲಕ್ಷ ಹಣವನ್ನು ಕೊಟ್ಟು ಬಿಡಿ. ಇದೆಲ್ಲ ಏಕೆ? ಅವನು ಲಾಕಪ್ ನಲ್ಲಿ ಡೆತ್ ಆಗಬೇಕು. ಆ ನಂತರ 11 ಲಕ್ಷ ತೆಗೆದುಕೊಳ್ಳುವಂತೆ. ಇದು ಈ ತ್ರಿಮೂರ್ತಿಗಳ
ಖಂಡಿತ ಮಾಡುತ್ತೇನೆ. ಅದಕ್ಕಂತ ಒಂದು ಪಾರ್ಟಿ ಇಡ್ರಲ್ಲ. ಲಕ್ಷ್ಮೀಪತಿ ಹೋಗಿ ಕರೆದುಕೊಂಡು ಹೋಗ. 2 ಲಕ್ಷ 3 ಲಕ್ಷ ಅಂತೇಳಿ ಗಿಡ ಐತಿ ನಮ್ಮ ಮನ್ಯಾಗ. ಬಾಯಿ ಬಂದಾಗ ಕೇಳ್ತಾರಪ್ಪ, ಏನ್ ಅನುಕೂಲ ನೋಡಿಕೆ ಅಂತ ಕೊಟ್ರೆ ಅವ್ನು ಅಲ್ಲೇ ಕೊಟ್ಟು ಮಾಡಪ್ಪ ಅಂದ್ರೆ ನಮ್ಮ ಉಳಿಸಗಳವ ಮತ್ತೆ. ಕೊಡ್ತಾನ, ಪ್ರಾಣಿನೂ ಕೊಡ್ತಾನ, ಹೆಣ್ಮಕ್ಳು ಹೆಂಗಸರು ತರಿಸ್ತಾನ, ಪುಣ್ಯಕ್ಕನು ಹಚ್ತಾನ. ಏನಾಗುತ್ತಾನ ಗೊತ್ತ ನೋಡು ನಮ್ಮ ಪುಣ್ಯಾಗ. ಇಂಥ ಪಾಠ ಇರ್ಬೇಕು. ದುಡಿತಾನ, ದುಡ್ಡು ಸಾಕು ಬೇಕು ನೋಡ್ರ ರೊಕ್ಕ ಮಾಡ್ಕೊಂಡು ತಂಗಿರ್ ಕೊಟ್ಟು ಹೆಸರಕ್ಕಲ್ಲ ಪಾಪ ಪಾಡಲ್ಲ ಮನುಷ್ಯ ಪಾಡ. ಹೌದು, ಪಲ್ಲವಿ ಅಂತ ಹೇಳ್ತಾಳೆ. ಯಾಕೆ ನೀವ ನೋಡಿ ಇನ್ಸ್ಪೆಕ್ಟರ್, ನಾವು ಕೊಟ್ಟ 1 ಲಕ್ಷ ರೂಪಾಯಿ ಲಾಸ್ಟ್ ಅಂತ ತಿಳಿಬೇಡಿ, ಅದನ್ನು ಫಸ್ಟ್ ಅಂತ ಸ್ವೀಕರಿಸಿ. ಪಲ್ಲವಿ ಅಂತ ಪಡಬಡಿಸುವ ಅವನ ಮಾತ್ರ ಲಗತ್ನಲ್ಲಿ ಹೇಳಿ ನಿಮಗೆ ಪ್ರಮೋಷನ್ ನಾನು ಕೊಡಿಸ್ತೇನೆ. ಹೆಚ್ಚು ಕಡಿಮೆ ಆದರೆ ನಿಮ್ಮ ಕೇಸನ್ನು ನಾನು ನಡೆಸುತ್ತೇನೆ. ಓಕೆ? ಹೌದು ಇನ್ಸ್ಪೆಕ್ಟರ್, ಹೌದು. ಆ ಪಲ್ಲವಿಯ ಕೈ ಹಿಡಿದ ನಾನು ಆ ವಾದಿರಾಜನ ಆಸ್ತಿಗೆ ದೊರೆ. ಥ್ಯಾಂಕ್ ಯು ವೆರಿ ಮಚ್. ದುರಾಸೆ ದುರಂತದ ದಾರಿಯೆಂದು ತಿಳಿಯದ ತನ್ನ ಮಗನನ್ನು ಕೊಲೆ ಮಾಡಿದ ಆ ವಾದಿರಾಜ ಇನ್ನೂ ನಾನು ಹಾಡಿಸುವ ಈ ಕೈ ಚಲದ ಚಪಲತೆಯಿಂದಲೇ
ಸ್ವೀಕಾರ ಮಾಡಿ ಅವರಪ್ಪನ ಪ್ರತಿಯೊಂದು ಕೇಸನ್ನು ಕೈಲಾಸ ಮಾಡಿಕೊಂಡು ಸಪ್ತಾಧಿಪತಿಯಂತೆ ನಾನವರ ಸಿರು ಸಂಪತ್ತಿಗೆ ಒಡೆಯನಾಗಿ ಸತ್ತ ಪರಶುರಾಮನ ಮನೆಯ ಸೇರಿ ಆ ಪಲ್ಲವಿ ಗಂಡನು ಹೋಗಿ ಬೆಳೆಯುತ್ತಿದ್ದರೆ ನನ್ನ ಹೆಸರು ತ್ಯಾಗರಾಜನೇ ಅಲ್ಲ.